ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತವರು ಜಿಲ್ಲೆಯಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಬೆಳಕಿಗೆ ಬಂದಿದೆ. ಗುಬ್ಬಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷನನ್ನ ಫೇಸ್ಬುಕ್ ಮೂಲಕ ಬಲೆಗೆ ಬೀಳಿಸಿಕೊಂಡು ಹನಿ ಟ್ರ್ಯಾಪ್ ಮಾಡಿ ಬರೋಬ್ಬರಿ 20 ಲಕ್ಷ ಹಣ ವಸೂಲಿಗೆ ಸಂಚು ರೂಪಿಸಿದ್ದ ಯುವತಿ ನಿಶಾ ಹಾಗೂ ಆಕೆಯ ಗ್ಯಾಂಗ್ ಅನ್ನ ತುಮಕೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತವರು ಜಿಲ್ಲೆಯಲ್ಲಿ ಗುಬ್ಬಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷನನ್ನ ಫೇಸ್ಬುಕ್ ಮೂಲಕ ಬಲೆಗೆ ಬೀಳಿಸಿಕೊಂಡು ಹನಿ ಟ್ರ್ಯಾಪ್ ಮಾಡಿ ಬರೋಬ್ಬರಿ 20 ಲಕ್ಷ ಹಣ ವಸೂಲಿಗೆ ಸಂಚು ರೂಪಿಸಿದ್ದ ಯುವತಿ ನಿಶಾ ಹಾಗೂ ಆಕೆಯ ಗ್ಯಾಂಗ್ ಅನ್ನು ತುಮಕೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗುಬ್ಬಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷನಿಗೆ ಹನಿ ಟ್ರ್ಯಾಪ್ ಮಾಡಿ 20 ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಮಾಡಲಾಗಿದೆ. ಹಣ ಕೊಡದಿದ್ದರೆ ರೇಪ್ ಕೇಸ್ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಬೆತ್ತಲೆ ವಿಡಿಯೋ ಹರಿಬಿಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ಗುಬ್ಬಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿ ಹನಿ ಟ್ರ್ಯಾಪ್ ಬಲೆಗೆ ಬಿದ್ದ ವ್ಯಕ್ತಿಯಾಗಿದ್ದಾರೆ. ಫೇಸ್ಬುಕ್ ಮೂಲಕ ಅಣ್ಣಪ್ಪ ಸ್ವಾಮಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಪರಿಚಯವಾಗಿದ್ದ ನಿಶಾ ಆರಂಭದಲ್ಲಿ ಪ್ರತಿದಿನ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸುತ್ತಿದ್ದಳು. ಆಗಾಗ ಊಟ ಆಯ್ತಾ ಎಂದು ಕೇಳುವ ಜೊತೆಗೆ ಗುಡ್ ನೈಟ್ ಎಂದು ಮೆಸೇಜ್ ಮಾಡುತ್ತಿದ್ದಳು. ಇದಾದ ನಂತರ ತನ್ನ ಬಳಿ ಒಂದಿಷ್ಟು ಹಣವಿದೆ, ರಿಯಲ್ ಎಸ್ಟೇಟ್ ಮಾಡೋಣ ಅಂತ ಬುಟ್ಟಿಗೆ ಹಾಕಿಕೊಂಡಿದ್ದ ಕಿಲಾಡಿ ಲೇಡಿ ನಿಶಾ ಬಳಿಕ ಅಣ್ಣಪ್ಪ ಸ್ವಾಮಿ ಜೊತೆ ಸಲುಗೆ ಬೆಳೆಸಿಕೊಂಡು ಪ್ರೀತಿಸುವ ನಾಟಕವಾಡಿದ್ದಾಳೆ. ಇದಾದ ನಂತರ ತನ್ನ ಗಂಡ ಸರಿಯಿಲ್ಲ, ನೀನೇ ನನ್ನನ್ನ ಮದುವೆಯಾಗು ಅಂತ ಹಿಂದೆ ಬಿದ್ದಿದ್ದಾಳೆ. ಅಣ್ಣಪ್ಪ ಸ್ವಾಮಿ ಜೊತೆ ಹಲವು ಕಡೆಗಳಲ್ಲಿ ಕಾರಿನಲ್ಲಿ ಸುತ್ತಾಡಿದ್ದು, ಕೆಲವು ಲಾಡ್ಜ್ಗಳಲ್ಲಿ ಆತನನ್ನ ಕರೆದೊಯ್ದು ಲೈಂಗಿಕವಾಗಿ ಬಳಸಿಕೊಂಡಿದ್ದಾಳೆ. ನಂತರ ಒಂದು ದಿನ ಪ್ಲಾನ್ ಮಾಡಿ ದೊಡ್ಡಬಳ್ಳಾಪುರ ಬಳಿಯ ಲಾಡ್ಜ್ ಒಂದಕ್ಕೆ ಕರೆದೊಯ್ದು ಅಣ್ಣಪ್ಪ ಸ್ವಾಮಿಯನ್ನ ಬೆತ್ತಲೆ ಮಾಡಿ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡಲು ಮುಂದಾಗಿದ್ದಾಳೆ. ಇದಕ್ಕಾಗಿ ಒಂದು ಗ್ಯಾಂಗ್ ಮಾಡಿಕೊಂಡು 20 ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾಳೆ. ಅಣ್ಣಪ್ಪ ಸ್ವಾಮಿಗೆ ಕರೆ ಮಾಡಿ, ನೀನು ರಾಜಕೀಯದಲ್ಲಿ ಸ್ವಲ್ಪ ಹೆಸರು ಮಾಡಿದೀಯಾ, ನೀನು ನನಗೆ 20 ಲಕ್ಷ ರೂಪಾಯಿ ಹಣ ಕೊಡದಿದ್ದರೆ ನಿನ್ನ ಮೇಲೆ ರೇಪ್ ಕೇಸ್ ಹಾಕಿ ಬೆತ್ತಲೆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡೋದಾಗಿ ಬೆದರಿಕೆ ಹಾಕಿದ್ದಾರೆ. ಇದರಿಂದ ಮನನೊಂದ ಅಣ್ಣಪ್ಪ ಸ್ವಾಮಿ ಗುಬ್ಬಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸದ್ಯ ಪ್ರಕರಣ ಸಂಬಂಧ ಹನಿ ಟ್ರ್ಯಾಪ್ ಮಾಡಿದ್ದ ತುಮಕೂರಿನ ಕ್ಯಾತ್ಸಂದ್ರ ಮೂಲದ ನಿಶಾ ಹಾಗೂ ಆಕೆಯ ಸ್ನೇಹಿತೆ ಜ್ಯೋತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ಇದರಲ್ಲಿ ಭಾಗಿಯಾಗಿದ್ದ ಗುಬ್ಬಿ ಮೂಲದ ಬಸವರಾಜು ಹಾಗೂ ಭರತ್ಗಾಗಿ ಪೊಲೀಸರಿಂದ ಶೋಧ ಕಾರ್ಯ ಮುಂದುವರೆದಿದೆ. ಈ ಹಿಂದೆ ಗುಬ್ಬಿ ಪಟ್ಟಣದಲ್ಲಿ ಕೊಲೆಯಾಗಿದ್ದ ಕುರಿಮೂರ್ತಿ ಕೇಸಿನಲ್ಲಿ ಬಸವರಾಜು ಹಾಗೂ ಭರತ್ ಆರೋಪಿಗಳಾಗಿದ್ದಾರೆ. ಈ ಹಿಂದೆ ಬಿಜೆಪಿಯಿಂದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷನಾಗಿದ್ದ ಅಣ್ಣಪ್ಪ ಸ್ವಾಮಿ ಗುಬ್ಬಿ ತಾಲೂಕಿನಲ್ಲಿ ನಡೆದ ಸಾವಿರಾರು ಎಕರೆ ಸರ್ಕಾರಿ ಜಮೀನು ಗೋಲ್ಮಾಲ್ ಕೇಸಿನಲ್ಲಿ ಏಟು ಆರೋಪಿಯಾಗಿದ್ದಾರೆ. ಅಧ್ಯಕ್ಷನಾಗಿದ್ದ ವೇಳೆ 3 ತಿಂಗಳು ತಲೆಮರೆಸಿಕೊಂಡಿದ್ದನು. ಇದೀಗ ಪ್ರಕರಣ ಸಂಬಂಧ ಗುಬ್ಬಿ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ನೀವು ಸಾಲ ಮಾಡುವಾಗ ಇರುವ ಧೈರ್ಯ ಅದನ್ನ ತೀರಿಸುವಾಗಲೂ ಇರಬೇಕು. ಯಾವಾಗಲೂ ಪರ್ಯಾಯ ಇರುತ್ತವೆ. ಯಾವುದೇ ಕಾರಣಕ್ಕೂ ಎದೆಗುಂದಬೇಡಿ ಎಂದು ಶಿರಾ ತಹಶೀಲ್ದಾರ್ ರೇಷ್ಮಾ ಕೆಎಸ್ ತಿಳಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಸಾಲದ ಕಿರುಕುಳಕ್ಕೆ ಸಂಬಂಧಿಸಿದ ದುರ್ಘಟನೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಶಿರಾ ತಾಲೂಕು ತಹಶೀಲ್ದಾರ್ ರೇಷ್ಮಾ ಕೆಎಸ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಪರಿಶೀಲಿಸಿ ಮಾತನಾಡಿದರು. ನಾನು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದಾಗ ಆ ಮಕ್ಕಳ ಗೋಳು ನೋಡಿ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ಒಂದು ಕುಟುಂಬ ತನ್ನ ಪ್ರಿಯ ವ್ಯಕ್ತಿಯನ್ನ ಕಳೆದುಕೊಳ್ಳುವುದು ತುಂಬಾ ದುಃಖಕರ. ನಾನು ಎಲ್ಲರಿಗೂ ಈ ಸಂದೇಶ ನೀಡಲು ಬಯಸುತ್ತೇನೆ. ಸಾಲ ಬಾಧೆಯಿಂದ ಅಥವಾ ಯಾರಾದರೂ ಕಿರುಕುಳ ನೀಡಿದರೆ ತಕ್ಷಣವೇ ಪೊಲೀಸ್ ಠಾಣೆಗೆ ದೂರು ನೀಡಿ ಎಂದು ಸಾರ್ವಜನಿಕರನ್ನ ಮನವಿ ಮಾಡಿದರು. ನಮಸ್ಕಾರ, ನಾನು ರೇಷ್ಮಾ ಕೆಎಸ್ ಮಾತಾಡೋದು, ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿ. ಈಗ ನಮ್ಮ ತಾಲೂಕಿನಲ್ಲಿ ನಾವು ಕಳೆದ 2 ದಿನದಲ್ಲಿ ಮೈಕ್ರೋ ಫೈನಾನ್ಸ್ ಇದಕ್ಕೆ ಒಂದು ಸಾವಿನ ದುರಂತ ನೋಡಿದ್ದೀವಿ. ಸೊ ನಾನು ಈ ಬಗ್ಗೆ ಸಾಕಷ್ಟು ಸ್ಥಳಕ್ಕೆಲ್ಲ ಹೋಗಿ ನಾನು ನಮ್ಮ ಉಪವಿಭಾಗಾಧಿಕಾರಿಗಳು ಮತ್ತು ನಮ್ಮ DC ಅವರು ಸಹ ಅದ್ರ ಬಗ್ಗೆ ಇಮಿಡಿಯೇಟ್ ನೀವು ಅಡ್ರೆಸ್ ಮಾಡಬೇಕು ಅಂತೇಳಿ ನಾವು ಸ್ಪಾಟೆಲ್ಲ ವಿಸಿಟ್ ಮಾಡಿದ್ವಿ. ಅಲ್ಲಿ ನಾನು ಸ್ಪಾಟಿಗೆ ಹೋದಾಗ ನಂಗೆ ಭಾಳ ಬೇಜಾರಾಯಿತು. ಏನು ಅಂತ ಹೇಳಿದರೆ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಅವರಿಗೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ನೋಡುವಾಗ ಇದುವಾಗ ಬೇಜಾರಾಗುತ್ತೆ ನಮಗೆ. ನಾನು ಹೇಳೋ ವಿಚಾರ ಏನಂತ ಹೇಳಿದ್ರೆ, ನೀವು ಸಾಲ ಮಾಡುವಾಗ ಇರೋಷ್ಟು ಧೈರ್ಯ ಅದನ್ನ ತೀರ್ಸುವಾಗ್ಲೂ ಅಷ್ಟೇ ಧೈರ್ಯ ಇರಬೇಕು ಅಂತೇಳಿ ನಾನು ಎಲ್ರಿಗೊಂದು ಕಿವಿ ಮಾತು ಹೇಳ್ತೀನಿ. ಯಾಕಂತ ಹೇಳಿದ್ರೆ, ಜೀವ ಒಂದು ಸತಿ ಹೋದ್ರೆ ಮತ್ತೆ ಅದನ್ನ ತರಕ್ಕಾಗಲ್ಲ. ನಿಮ್ಮ ಸಾಲದ್ದು ನಾವು ದೊಡ್ಡ ಹಂತದಲ್ಲಿ ಈಗ ನಾವೇನೋ ಧೈರ್ಯ ತುಂಬಿ ಅವ್ರಿಗೆ ಹೇಳಿ ಇನ್ನೊಂದು ಮಾಡ್ಬೋದು. ನಮ್ಮ ಪೊಲೀಸರು ಇದ್ದಾರೆ, ಅವರು ನಿಮ್ಗೆ ಯಾರು ಕಿರುಕುಳ ಕೊಡ್ತಾ ಇದ್ದಾರೆ ಈ ತರ ಹಿಂಗೆ ಹೇಳಿದ್ರೆ ದಯವಿಟ್ಟು ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಡಿ, ಇಲ್ಲ ನಮ್ಮಲ್ಲಿ ಏನಾದರೂ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ನನಗೆ ಈ ತರ ಆಗ್ತಾ ಇದೆ ಅಂತೇಳಿ. ದಯವಿಟ್ಟು ಯಾವುದೇ
ರೀತಿಯಲ್ಲೂ ಹೆಣ್ಮಕ್ಳು ಈಗ ಸಂಘದಲ್ಲಿ ಸಾಲ ಮಾಡಿರ್ತೀರಾ, ಇನ್ನೊಂದ್ ಕಡೆ ಮಾಡಿರ್ತೀರಾ, ಅದನ್ನ ತೀರ್ಸ್ಲಿಕ್ಕೆ ಆಗೋದಿಲ್ಲ ಅಂತ ಕೂಡಲೇ ಈ ಒಂದು hasty ಡಿಸಿಷನ್ಗೆ ಬರಬೇಡಿ. ಯಾರು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು, ಸ್ಟ್ರಾಂಗ್ ಆಗಿ ಇರಬೇಕು ಹೆಣ್ಮಕ್ಳು ಯಾವತ್ತು. ನಾವೇ ಯಾಕಂದ್ರೆ ಮನೆಯ ಒಂದು ಬುನಾದಿ ಆಗಿರ್ತೀವಿ. ಸೊ ಅದರಿಂದ ಏನಾಗತ್ತೆ, ನಾವು ಮನೆ ಬುನಾದಿ ಆಗಿರುವಾಗ ಬುನಾದಿ ಬಿದ್ದೋದ್ರೆ ಇನ್ನೆಲ್ಲ ಬಿದ್ದೋಯ್ತು ಅಂತಾನೆ ಅರ್ಥ. ಈಗ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ನಿಮ್ಮ ಫ್ಯಾಮಿಲಿ ಇರ್ತಾರೆ ಜೊತೆಗೆ, ಮತ್ತೆ ನಿಮ್ಮ ಒಡ ಹುಟ್ಟಿದವ್ರು ಇರ್ತಾರೆ, ತಂದೆ ತಾಯಿ ಇರ್ತಾರೆ. ಅವರು ಪಡೋ ನೋವನ್ನ ಮತ್ತೆ ಯಾರಿಗೆ ಸಹ ನೋಡ್ಲಿಕ್ಕೆ ಆಗಲ್ಲ ಮುಂದಿನ ದಿನಗಳಲ್ಲಿ. ಅದಕ್ಕೋಸ್ಕರ ಹೆಣ್ಮಕ್ಳು ಯಾರೇ ಸಾಲ ಮಾಡಿದ್ರು, ಯಾವುದೇ ಸಂಘ ಇರ್ಬೋದು, ಇದು ಅದು ಪ್ರೈವೇಟು, ಇದು NRLM ಆ ಥರ ಅಂತಲ್ಲ, ಯಾವುದೇ ಸಂಘ ಆಗಿದ್ರು ಅವ್ರು ಬಂದು ತುಂಬಾ ಕಿರುಕುಳ ಕೊಡ್ತಾ ಇದಾರೆ ಅಂದ್ರೆ ದಯವಿಟ್ಟು ಪೊಲೀಸಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಯಾವುದೇ ರೀತಿಯ hasty ಡಿಸಿಷನ್ ತಗೊಳ್ಬೇಡಿ. ನಮ್ಮ ತಾಲೂಕು ಕಚೇರಿಯಲ್ಲಿಯೂ ಸಹ ನೀವು ನಿಮ್ಮ ಕಂಪ್ಲೇಂಟ್ ಅನ್ನ ಹೇಳ್ಬೋದು, ನಮ್ಗೆ ಈ ತರ ಆಗ್ತಾ ಇದೆ ಅಂತ. ನಾವು ಪೊಲೀಸರಿಗೆ ಇಲ್ಲಿ ನಾನು ಡೈರೆಕ್ಷನ್ಸ್ ಕೊಟ್ಟು ಅದೇನಿದೆ ಅದನ್ನ ಅಡ್ರೆಸ್ ಮಾಡ್ತೀವಿ. ದಯವಿಟ್ಟು ಯಾರು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅಂತೇಳಿ ನಾನು ತಮ್ಮಲ್ಲಿ ಕೋರ್ಕೊಳ್ತೀನಿ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ನಟಿ ರನ್ಯಾ ರಾವ್ ವಿರುದ್ಧ ಯಾವುದೇ ಸುಳ್ಳು ಸುದ್ದಿ ಅಥವಾ ಅಪರಾಧ ರಹಿತ ಸುದ್ದಿಗಳನ್ನು ಪ್ರಸಾರ ಮಾಡದಂತೆ ಮಾಧ್ಯಮಗಳಿಗೆ ನ್ಯಾಯಾಲಯ ನಿರ್ಬಂಧಾಜ್ಞೆ ಹೊರಡಿಸಿದೆ. ದುಬೈನಿಂದ 14 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಅಕ್ರಮವಾಗಿ ಬೆಂಗಳೂರಿಗೆ ಸಾಗಿಸಿರುವ ಆರೋಪ ಪ್ರಕರಣದಲ್ಲಿ ನಟಿ ರನ್ಯಾ ರಾವ್ ವಿರುದ್ಧ ಯಾವುದೇ ರೀತಿಯ ಸುಳ್ಳು ಅಥವಾ ಆಧಾರರಹಿತ ಸುದ್ದಿಗಳನ್ನ ಪ್ರಸಾರ ಮಾಡದಂತೆ ಮಾಧ್ಯಮಗಳಿಗೆ ನ್ಯಾಯಾಲಯ ನಿರ್ಬಂಧಾಜ್ಞೆ ಹೊರಡಿಸಿದೆ. ಜೊತೆಗೆ ಎಲ್ಲಾ ಮಾಧ್ಯಮ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡಿ ಮುಂದಿನ ವಿಚಾರಣೆಯನ್ನ ಜೂನ್ 2ಕ್ಕೆ ಮುಂದೂಡಿತು. ರನ್ಯಾ ರಾವ್ ಅವರ ತಾಯಿ HP ರೋಹಿಣಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿರುವ 15ನೇ ಹೆಚ್ಚುವರಿ ಸಿವಿಲ್ ಮತ್ತು ಸೆಷನ್ ನ್ಯಾಯಾಲಯ ಈ ಆದೇಶ ನೀಡಿದೆ. ರನ್ಯಾ ರಾವ್ ಅವರು ಜಾಮೀನು ಕೋರಿ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಪೂರ್ಣಗೊಳಿಸಿರುವ ಆರ್ಥಿಕ ಅಪರಾಧಗಳ ತಡೆ ವಿಶೇಷ ನ್ಯಾಯಾಲಯ ಮಾರ್ಚ್ 14ರಂದು ತೀರ್ಪು ಪ್ರಕಟಿಸುವುದಾಗಿ ತಿಳಿಸಿತ್ತು. ನ್ಯಾಯಾಧೀಶ ವಿಶ್ವನಾಥ್ ಸಿ ಗೌಡರ್ ತೀರ್ಪು ಕಾಯ್ದಿರಿಸಿದ್ದಾರೆ. ಮಕ್ಕಳನ್ನ ಕೆರೆ ಬಾವಿಗಳಲ್ಲಿ ಈಜಲು ಬಿಡಬೇಡಿ ಹಾಗೂ ಮಕ್ಕಳನ್ನ ಎಚ್ಚರಿಕೆಯಿಂದ ನೋಡಿಕೊಳ್ಳಿ ಎಂದು ಪೋಷಕರಿಗೆ ಶಿರಾ ತಹಶೀಲ್ದಾರ್ ರೇಷ್ಮಾ ಕಿವಿಮಾತು ಹೇಳಿದ್ದಾರೆ. ಶಿರಾ ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಮಾತನಾಡಿದ ಅವರು, ಮಕ್ಕಳಿಗೆ ಈಗ ರಜೆ ಇರುತ್ತದೆ. ಬೇಸಿಗೆ ಕಾಲವಾದ್ದರಿಂದ ಮಕ್ಕಳು ಹತ್ತಿರದ ಕೆರೆ ಅಥವಾ ತೋಟದ ಇಲ್ಲವೇ ಮನೆ ಹತ್ತಿರದ ಬಾವಿಗಳಲ್ಲಿ ಈಜಲು ಹೋಗುತ್ತಾರೆ. ಆಗ ಅಪ್ಪಿತಪ್ಪಿ ಅವಘಡ ನಡೆದರೆ ಪೋಷಕರಿಗೂ ನೋವಾಗುತ್ತದೆ, ನಮಗೂ ಕೆಟ್ಟ ಹೆಸರು. ಹಾಗಾಗಿ ಈ ಸಮಯದಲ್ಲಿ ಪೋಷಕರು ಮಕ್ಕಳನ್ನ ಎಚ್ಚರಿಕೆಯಿಂದ ನೋಡಿಕೊಳ್ಳಿ ಎಂದು ತಿಳಿಸಿದ್ದಾರೆ. ಏನು ಅಂತ ಹೇಳಿದ್ರೆ, ಇವಾಗ ಮಕ್ಕಳಿಗೆ ಎಕ್ಸಾಮ್ಸ್ ಮುಗ್ದಿದೆ, ಬಹಳ ಉತ್ಸಾಹದಲ್ಲಿ ಇರ್ತಾರೆ. ಬೇಸಿಗೆ ರಜೆ ಬರ್ತಾ ಇದೆ, ಎಲ್ಲೋ ಬೇರೆ ಸಿಟೀಸ್ ಇಂದ ಹಳ್ಳಿಗೆ ಬಂದಿರ್ತಾರೆ ತಾತ ಅಜ್ಜಿ ಮನೆಗೆ, ಅಥವಾ ಇಲ್ಲೇ ಲೋಕಲ್ ಅಲ್ಲಿ ಇರೋ ಮಕ್ಕಳು ಸೆಕೆಗೆ ಎಲ್ಲರೂ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋಗ್ಬೋದು. ಅಥವಾ ನಿಮ್ಮದೇ ತೋಟದಲ್ಲಿ ಒಂದು ಬಾವಿ ಇರ್ತದೆ, ಬಾವಿಯಲ್ಲಿ ಏನಾದ್ರು ಅವರು ನಾವು ಈಜ್ತೀವಿ, ಇದೆಲ್ಲ ನೀವು ದೊಡ್ಡವರು ಜೊತೆಗಿದ್ದಾಗ ಮಕ್ಕಳು ನೀರಲ್ಲಿ ಆಟ ಆಡೋದು ಬೇರೆ, ಅವರನ್ನೇ ಬಿಟ್ಟು ಬಿಡೋದು ಬೇರೆ. ಸಾಧಾರಣವಾಗಿ ಏನಾಗುತ್ತೆ, ಬಿಸಿಲಿನ ಬೇಗೆಯಲ್ಲಿ ನಮಗೆ ದೊಡ್ಡವರಿಗೆ ಮಕ್ಕಳನ್ನ ಸರಿ ಮಾನಿಟರ್ ಮಾಡ್ಲಿಕ್ಕೆ ಆಗಲ್ಲ. ಒಂದೊಂದು ಸತಿ ನಮ್ಮ ಕಣ್ತಪ್ಪಿನಿಂದ ಆಗುತ್ತೆ. ಅದಕ್ಕೋಸ್ಕರ ಯಾರು ಮಕ್ಕಳನ್ನ ಕೆರೆಗಳಿಗಾಗ್ಲಿ, ಒಂದು ಹಳ್ಳ ತೊರೆ ಏನೇ ಇದೆ ಅಲ್ಲಿ ಸೆಕೆ ಇದೆ ಬೀಳ್ಸೋದು ಆಟ ಆಡ್ಸೋದು ದಯವಿಟ್ಟು ಮಾಡಬೇಡಿ. ಅದರಿಂದ ಬಹಳ ಏನಾದ್ರು ಒಂದು ಬೇಡ್ದಿದ್ದು ಕೆಟ್ಟ ಘಟನೆ ನಡೆದ್ರೆ ನಮಗೂ ಕೆಟ್ಟ ಹೆಸರು ಬರುತ್ತೆ, ನಿಮ್ಮಲ್ಲೂ ನೋವನ್ನು ನಾವು ತೆಗೆದುಕೊಳ್ಳಕ್ ಆಗೋದಿಲ್ಲ. ಸೊ ಹಂಗಾಗಿ ಅದ್ರ ಬಗ್ಗೆನೂ ನಾನು ಸಾರ್ವಜನಿಕರು ಕ್ರಮ ವಹಿಸಿ ಕೆರೆ ನೀರುಗಳಲ್ಲಿ ಮಕ್ಕಳನ್ನ ಆಟ ಆಡ್ಲಿಕ್ಕೆ ಬಿಡಬೇಡಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಸಿಗೆ ಕಾಲವಾದ್ದರಿಂದ ಶಿರಾ, ಮಧುಗಿರಿ, ಪಾವಗಡ, ಕೊರಟಗೆರೆ ಭಾಗದಲ್ಲಿ ನೀರಿನ ಅಭಾವ ಇರುತ್ತದೆ. ಈ ರೀತಿ ಶಿರಾ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡು ಬಂದರೆ ನಮ್ಮಲ್ಲಿ 2 ಹೆಲ್ಪ್ಲೈನ್ಗಳಿದ್ದು ಕರೆ ಮಾಡಿ ತಿಳಿಸಿದರೆ ನಾವು ಸಮಸ್ಯೆಯನ್ನ ಪರಿಹರಿಸಿಕೊಡುವುದಾಗಿ ಶಿರಾ ತಹಶೀಲ್ದಾರ್ ರೇಷ್ಮಾ ತಿಳಿಸಿದ್ದಾರೆ. ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಹಾಗೂ ಸಿಇಒ, ನಗರಸಭೆ ಅಧಿಕಾರಿಗಳು, ತಾಲೂಕು ಕಚೇರಿ ಅಧಿಕಾರಿಗಳು, 3 ಇಲಾಖೆ ಅಧಿಕಾರಿಗಳು ಸಭೆ ನಡೆಸಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರು ತಾಲೂಕುಗಳಲ್ಲಿ ನಿಯಂತ್ರಣ ಕೊಠಡಿ ತೆರೆಯುವಂತೆ ಆದೇಶಿಸಿದ್ದಾರೆ. ಬೇಸಿಗೆ ಕಾಲವಾದ್ದರಿಂದ ಶಿರಾ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡು ಬಂದರೆ ತಾಲೂಕಿನಲ್ಲೂ ಕಂಟ್ರೋಲ್ ರೂಮ್ ಇದ್ದು ನಮ್ಮಲ್ಲಿ 2 ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿ ಕುಡಿಯುವ ನೀರಿನ ಸಮಸ್ಯೆಯನ್ನ ತಿಳಿಸಬಹುದು. ನಗರಸಭೆಯ ಹೆಲ್ಪ್ಲೈನ್ ನಂಬರ್ 081352000741. ಮತ್ತೊಂದು ತಾಲೂಕು ಕಚೇರಿ ಹೆಲ್ಪ್ಲೈನ್ ನಂಬರ್ 081352000842. ಈ ನಂಬರ್ಗೆ ಕರೆ ಮಾಡಿ ತಿಳಿಸಿದರೆ ನಾವು ನಗರಸಭೆ, ತಾಲೂಕು ಪಂಚಾಯಿತಿ, ನಮ್ಮ ತಂಡ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸುತ್ತೇವೆ ಎಂದರು.
ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಶುಭಾ ಕಲ್ಯಾಣ್ ಮೇಡಮ್ ಅವರು, ಮತ್ತು ನಮ್ಮ CEO ಸರ್ ಪ್ರಭು ಅವರು, ಮತ್ತು ಹಾಗೆ ನಮ್ಮ ADC ಅವರು ತಿಪ್ಪೇಸ್ವಾಮಿ ಸರ್ ಅವರು, ಮೊನ್ನೆ ಮತ್ತು ಕಾರ್ಪೊರೇಷನ್ ಕಮಿಷನರ್ ಅವರು, ಸೊ ಎಲ್ಲರೂ ಕೂಡಿ ಎಲ್ಲ 3 ವಿಭಾಗದ ACಗಳು, ನಮ್ಮ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಲ್ಲಿ ಏನು ನಮ್ಮ DC ಅವರು ಅಧ್ಯಕ್ಷರಿದ್ದಾರೆ, ಒಂದು ಮೊನ್ನೆ ಜಿಲ್ಲಾ ಮಟ್ಟದ ಮೀಟಿಂಗ್ ಮಾಡಿ ತುಮಕೂರು ಜಿಲ್ಲೆಯಲ್ಲಿ ಆಲ್ರೆಡಿ ಇವಾಗ ಬೇಸಿಗೆ ಕಾಲ ಶುರುವಾಗಿರೋದ್ರಿಂದ ಎಸ್ಪೆಷಲಿ ಮಧುಗಿರಿ ಸಬ್ ಡಿವಿಷನ್ನಲ್ಲಿ ಸಿರಾ ಇರ್ಬೋದು, ಪಾವಗಡ, ಮಧುಗಿರಿ ಮತ್ತು ಕೊಟ್ಗೆರೆನಲ್ಲಿ ನೀರಿಂದು ಅಭಾವ ತುಂಬ ಬರುತ್ತೆ ಅಂತೇಳಿ ನಮ್ಮೆಲ್ಲರಿಗೂ ಒಂದು ಪ್ರಿಪೇರ್ಡ್ನೆಸ್ ಡೈರೆಕ್ಷನ್ಸ್ನ ಕೊಟ್ಟು ಮೇಡಮ್ ಅವರು ನಮಗೆ ಒಂದು ಕಂಟ್ರೋಲ್ ರೂಮ್ ಓಪನ್ ಮಾಡಲೇಬೇಕು ನೀವು ತಾಲೂಕಿನಲ್ಲಿ ಅಂತೇಳಿ ನಿರ್ದೇಶನ ಕೊಟ್ಟಿರೋದ್ರ ಮೇರೆಗೆ ನಮ್ಮ ಸಿರಾ ತಾಲೂಕಿನಲ್ಲಿ ನಾವು ನಿಮಗೆ ಯಾವುದೇ ರೀತಿಯ ಯಾವುದೇ ಹಳ್ಳಿಯಲ್ಲಿರ್ಬೋದು ನೀರಿನ ಸಮಸ್ಯೆ ಏನಾದರೂ ಉದ್ಭವ ಆದರೆ ಅಥವಾ ನಿಯರ್ ಫ್ಯೂಚರ್ 10 ದಿವಸದಲ್ಲಿ ನಮಗೆ ನೀರು ಸಾಕಾಗಲ್ಲ, ನೀರು ಬರೋದಿಲ್ಲ ಅಥವಾ ಆ ಥರ ಏನಾದರೂ ಸಮಸ್ಯೆ ಬಂದರೆ ದಯವಿಟ್ಟು ನಮ್ಮ ಒಂದು 2 ಹೆಲ್ಪ್ಲೈನ್ ಸೆಂಟರ್ ನಂಬರ್ ಇದೆ. ಒಂದು ನಗರಸಭೆ ಅವ್ರದ್ದು 08135200741, ಇನ್ನೊಂದು ನಮ್ಮ ತಾಲೂಕು ಕಚೇರಿದು 08135200842. ಇವೆರಡು ಹೆಲ್ಪ್ಲೈನ್ ನಂಬರ್ಸಿಗೆ ನೀವು ನಮಗೆ ಕಾಲ್ ಮಾಡಿ ತಿಳಿಸಿದ್ರೆ ನಮಗೆ ಇಲ್ಲಿ ಕುಡಿಲಿಕ್ಕೆ ನೀರಿದ್ದ ಸಮಸ್ಯೆ ಆಗಿದೆ ಅಂತ ಹೇಳಿದರೆ ನಾವು ಅಟೆಂಡ್ ಮಾಡಿ ನಮ್ಮ ಕಡೆಯಿಂದ, ನಮ್ಮ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ, ನಮ್ಮ ತಾಲೂಕ್ ಪಂಚಾಯತಿ ಅವರು ಮತ್ತು ನಾವು ಮತ್ತು ನಗರಸಭೆಯವರು 3 ಎಲ್ಲ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನಲ್ಲಿ ನಾವು ನೀರಿನ ಒಂದು ಕುಡಿಯೋ ಅಭಾವ ಏನು ಬರುತ್ತೆ ಆ ಸಮಸ್ಯೆನ ಅಡ್ರೆಸ್ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿದ್ದೀವಿ. ಸೊ ಎಲ್ಲರೂ ದಯವಿಟ್ಟು ಯಾವುದೇ ನೀರಿನ ಸಮಸ್ಯೆ ಇದ್ದರೆ ಜನತೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಓಕೆ, ಸೊ ಈಗ ನಮ್ಮ ಪಾರ್ಟ್ ಆಫ್ ಇದರಲ್ಲಿ ನಾನು ಏನು ಹೇಳಬೇಕಿತ್ತು ಅದನ್ನು ನಿಮ್ಗೆ ಹೇಳಿದ್ದೀನಿ. ನಿಮ್ಮ ಕಡೆಯಿಂದ ನಮಗೆ ನಾವೇನು ಸಹಕಾರವನ್ನು ಬಯಸ್ತೀವಿ ಅಂತ ಹೇಳಿದರೆ ದಯವಿಟ್ಟು ಎಲ್ಲರೂ ನೀರನ್ನು ಮಿತವಾಗಿ ಬಳಸಿ. ಬರ್ತಾ ಇರೋದು ಬೇಸಿಗೆ ಕಾಲ ಆಗಿದೆ. ಲಾಸ್ಟ್ ಟೈಮ್ ಒಳ್ಳೆ ಮಳೆ ಆಗಿದ್ರೂ ಪ್ರತಿ ಸಲನೂ ಎಲ್ಲರೂ 1-2 ವಿಲೇಜಿಗೆ ಅಭಾವ ಬಂದೇ ಬರುತ್ತೆ. ನಾವು ಎಷ್ಟು ನೀರನ್ನು ಮಿತಿಯಾಗಿ ಉಪಯೋಗಿಸಿದಾಗ ಅದು ಇನ್ನೊಬ್ಬರಿಗೆ ಬಳಕೆ ಆಗ್ಬೋದು. ನಾನೀಗ ಫೀಲ್ಡ್ ವಿಸಿಟ್ನಲ್ಲಿ ನೋಡುವಾಗ ಸುಮಾರು ರಸ್ತೆಯಲ್ಲಿ ನೀರು ಬಿಟ್ಟಿರ್ತೀರಾ ಅಥವಾ ಅದು ಕಂಟಿನ್ಯೂಸ್ ಹೋಗ್ತಾನೆ ಇರುತ್ತೆ, ನೀರು ಎಲ್ಲೋ ಒಂದು ಕಡೆ ಲೀಕೇಜ್ ಇರುತ್ತೆ, ಡ್ಯಾಮೇಜ್ ಇರುತ್ತೆ. ಅದನ್ನ ಇಮಿಡಿಯೇಟ್ ಅಡ್ರೆಸ್ ಮಾಡಲಿಕ್ಕೆ ಕನ್ಸರ್ನ್ ಅಥಾರಿಟಿ ಅವರಿಗೆ ನೀವು ತಿಳಿಸ್ಬೇಕು, ಇಲ್ಲಿ ನಿಮ್ಮ ಪೈಪ್ ಡ್ಯಾಮೇಜ್ ಇದೆ, ಇನ್ನೊಂದಿದೆ ಅಂತ ಹೇಳಿ. ಮೀಟರ್ ಲೆಕ್ಕದಲ್ಲಿ ಈಗ ನಾವು ಹೇಗೆ ಕರೆಂಟ್ ಬಳಸ್ತೀವಿ ಹಾಗೆ ನೀವು ನೀರನ್ನು ಅಂತ ಹೇಳಿ ಮಿತವಾಗಿ ಬಳಸಬೇಕು. ನೀರು ಯಾವತ್ತಿದ್ರೂ ಫಿನೈಟ್ ರಿಸೋರ್ಸಸ್ ನಮಗೆ. ದಯವಿಟ್ಟು ಎಲ್ಲರೂ ನೀರನ್ನು ಮಿತವಾಗಿ ಬಳಸಿ, ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ. ಅದನ್ನು ದುಂದು ವೆಚ್ಚಕ್ಕಾಗಲಿ ಅದನ್ನ ಜಾಸ್ತಿ ಈಗ ಗಾರ್ಡನಿಂಗಿಗೆ ಒಳ್ಳೆ ನೀರು ಬಳಸೋದು ಆ ಥರದ್ದೆಲ್ಲ ಮಾಡಿ ಹಾಳು ಮಾಡ್ಕೊಳ್ಬೇಡಿ. ಸೊ ಏನೇ ಸಮಸ್ಯೆ ಇದ್ದರೆ ಹೆಲ್ಪ್ಲೈನ್ ಸೆಂಟರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು. ನಟಿ ಸೌಂದರ್ಯ ಅವರ ಸಾವಿನಲ್ಲಿ ಮೋಹನ್ ಬಾಬು ಪಿತೂರಿ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇದು ಸುಳ್ಳು ಸುದ್ದಿ ಎಂದು ಸೌಂದರ್ಯ ಪತಿ ರಘು ಸ್ಪಷ್ಟಪಡಿಸಿದ್ದಾರೆ. ತೆಲಂಗಾಣದ ಖಮ್ಮನ್ನಚಟ್ಟಿ ಮಲ್ಲು ಎಂಬುವರು ಹಿರಿಯ ನಟ ಮೋಹನ್ ಬಾಬು ವಿರುದ್ಧ ದೂರು ದಾಖಲಿಸಿದ್ದಾರೆ. ಚಲ್ಲಪಲ್ಲಿಯಲ್ಲಿರುವ ದಿವಂಗತ ನಟಿ ಸೌಂದರ್ಯ ಅವರ ಆಸ್ತಿಯನ್ನ ಅಕ್ರಮವಾಗಿ ವಶಪಡಿಸಿಕೊಂಡು ಅಲ್ಲಿ ತಮ್ಮ ನಿವಾಸ ನಿರ್ಮಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಜಿಲ್ಲಾಧಿಕಾರಿಗೆ ಸಲ್ಲಿಸಿದ್ದ ದೂರಿನಲ್ಲಿ ಸೌಂದರ್ಯ ಅವರ ಸಾವಿನಲ್ಲಿ ಮೋಹನ್ ಬಾಬು ಪಿತೂರಿ ಇದೆ ಎಂದು ಆರೋಪಿಸಲಾಗಿದ್ದು, ಪ್ರಕರಣವನ್ನ ಪರಿಶೀಲಿಸಿ ಆಸ್ತಿಯನ್ನ ಸರ್ಕಾರಕ್ಕೆ ಹಸ್ತಾಂತರಿಸುವಂತೆ ಅಧಿಕಾರಿಗಳನ್ನ ಒತ್ತಾಯಿಸಲಾಗಿದೆ. ಸೌಂದರ್ಯ ಅವರ ಪತಿ GS ರಘು ಅವರು ತಮ್ಮ ಪತ್ರದಲ್ಲಿ ಈ ಆರೋಪಗಳನ್ನ ಅಲ್ಲಗೆಳೆದಿದ್ದಾರೆ. ಈ ಆರೋಪವನ್ನ ಆಧಾರ ರಹಿತ ಎಂದಿರುವ ಅವರು ಮಾಧ್ಯಮಗಳು ಸುಳ್ಳು ಸುದ್ದಿ ಹರಡುವುದನ್ನ ನಿಲ್ಲಿಸುವಂತೆ ವಿನಂತಿಸಿದರು. ತಾವು ಅಥವಾ ತಮ್ಮ ದಿವಂಗತ ಪತ್ನಿ ಸೌಂದರ್ಯ ಅವರು ಮೋಹನ್ ಬಾಬು ಅವರೊಂದಿಗೆ ಯಾವುದೇ ಭೂಮಿ ಅಥವಾ ಆಸ್ತಿ ವ್ಯವಹಾರದಲ್ಲಿ ತೊಡಗಿರಲಿಲ್ಲ ಎಂಬುದನ್ನ ಸ್ಪಷ್ಟಪಡಿಸಿದ್ದಾರೆ. ಮೋಹನ್ ಬಾಬು ತಮ್ಮ ಕುಟುಂಬದ ಆಪ್ತ ಸ್ನೇಹಿತರು. ಸೌಂದರ್ಯ ಅಥವಾ ತಮ್ಮ ಕುಟುಂಬಕ್ಕೆ ಅವರು ಎಂದಿಗೂ ಕೆಡುಕು ಬಯಸಿಲ್ಲ ಎಂಬುದನ್ನ ಇಲ್ಲಿ ಒತ್ತಿ ಹೇಳಿದ್ದಾರೆ. ಪಾಕಿಸ್ತಾನದ ಸಂಘರ್ಷ ಪೀಡಿತ ಪ್ರಾಂತ್ಯ ಬಲೂಚಿಸ್ತಾನದಲ್ಲಿ ಉಗ್ರರು ನಡೆಸಿದ ರೈಲು ಹೈಜಾಕ್ನಲ್ಲಿ 21 ಪ್ರಯಾಣಿಕರು ಮತ್ತು 4 ಪ್ಯಾರಾಮಿಲಿಟರಿ ಯೋಧರು ಹತ್ಯೆಯಾಗಿದ್ದಾರೆ ಎಂದು ಸೇನಾಧಿಕಾರಿ ತಿಳಿಸಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಪ್ರತಿಕ್ರಿಯಿಸಿ, ರೈಲು ಅಪಹರಣದ ವಿರುದ್ಧ ಸೇನಾ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ. ಸ್ಥಳದಲ್ಲಿದ್ದ ಎಲ್ಲ ಒಟ್ಟು 33 ಉಗ್ರರನ್ನ ಸೇನೆ ಹತ್ಯೆ ಮಾಡಿದೆ ಎಂದು ತಿಳಿಸಿದರು. ಪಾಕಿಸ್ತಾನದ ರೈಲು ಪ್ರಯಾಣಿಕರನ್ನ ಒತ್ತೆಯಾಳಾಗಿರಿಸಿಕೊಂಡ ಎಲ್ಲ 33 ಉಗ್ರರನ್ನ ಹತ್ಯೆ ಮಾಡಲಾಗಿದೆ. ಇದರೊಂದಿಗೆ ಕಾರ್ಯಾಚರಣೆ ತಾರ್ಕಿಕ ಅಂತ್ಯ ಕಂಡಿದೆ ಎಂದು ಮಾಹಿತಿ ಖಾತೆ ಸಚಿವ ಅತುಲ್ಲಾ ತರಾರ್ ದೃಢಪಡಿಸಿದ್ದಾರೆ. ರೈಲಿನಲ್ಲಿ ಒಟ್ಟು 440 ಪ್ರಯಾಣಿಕರಿದ್ದರು. ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಸೇನೆ, ಎಫ್ಸಿ ಮತ್ತು ವಾಯುಸೇನೆ ಉತ್ಕೃಷ್ಟ ಮಟ್ಟದ ಕೌಶಲ್ಯ ಪ್ರದರ್ಶಿಸಿದರು ಎಂದು ಅವರು ತಿಳಿಸಿದ್ದಾರೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.